ಎಲ್ಲರಿಗೂ ನಮಸ್ಕಾರ. ನಮ್ಮ ನಾಡಿನ ಹೆಮ್ಮೆಯ ವಿಜಯನಗರದ ಈ ಸುಂದರ ಸಫಾರಿಗೆ ನಿಮಗೆಲ್ಲ ಸ್ವಾಗತ. ಹಂಪಿ ವಿಜಯನಗರದ ಸಾಮ್ರಾಜ್ಯದ ವೈಭವ. ವಿಜಯನಗರದ ಸಾಮ್ರಾಜ್ಯದ ರಾಜಧಾನಿ ಹಂಪಿ 15-16ನೇ ಶತಮಾನದಲ್ಲಿ ಪ್ರಪಂಚದ ಅತ್ಯಂತ ಶ್ರೀಮಂತ ನಗರಗಳಲ್ಲಿ ಹಂಪಿ ಕೂಡ ಒಂದಾಗಿತ್ತು. 300 ವರ್ಷ ಇತಿಹಾಸ ಇರೋ ಈ ಸಾಮ್ರಾಜ್ಯನ ಶುರು ಮಾಡಿದ್ದು ಹರಿಹರ ಮತ್ತು ಬುಕ್ಕರಾಯ. ಆದ್ರೆ ವಿಜಯನಗರ ಸಾಮ್ರಾಜ್ಯನ ಮೇಲೆತ್ತಿ ಹಿಡಿದಿದ್ದು ಶ್ರೀಕೃಷ್ಣ ದೇವರಾಯರು. ತುಂಬಾ ದಿನ ಬಾಳಿಲ್ಲ, ಯಾಕಂದ್ರೆ ಇದರ ಮೇಲೆ ಬಹುಮನಿ ಸುಲ್ತಾನರ ಕಣ್ಣು ಬಿದ್ದು ತಾಳಿಕೋಟೆ ಯುದ್ಧದಲ್ಲಿ ಇಡೀ ಹಂಪಿಯನ್ನೇ ಸರ್ವನಾಶ ಮಾಡ್ತಾರೆ ಅವರು. ಬರೀ 20 ವರ್ಷ ವಿಜಯನಗರ ಸಾಮ್ರಾಜ್ಯನ ಆಳಿದ್ರು ಹಿಂದೆ ಇದ್ದ ರಾಜರಿಗೆ ಮುಂದೆ ಬಂದ ರಾಜರಿಗೆ ಮಾದರಿಯಾದರು. ನೀವೆಲ್ಲ ನೋಡಿರೋ ಹಂಪಿಯ ಮೈನ್ ಅಟ್ರಾಕ್ಷನ್ ಅದು ವಿರೂಪಾಕ್ಷ ದೇವಸ್ಥಾನ. ಈಗ ಇರೋ 50 ರೂಪಾಯಿ ನೋಟಿನಲ್ಲಿರೋ ಕಲ್ಲಿನ ರಥ ಶ್ರೀಕೃಷ್ಣ ದೇವರಾಯರ ಕಾಲದಲ್ಲಿ ಕಟ್ಟಿಸಿದ್ರು. ಒಂದು ಬಡ ಹೆಣ್ಣ ಮಗಳು ಇಷ್ಟು ದೊಡ್ಡ ಶಿವಲಿಂಗನ ಕಟ್ಟಿಸಿದ್ಲು ಅಂದ್ರೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಇನ್ನು ಎಷ್ಟು ಶ್ರೀಮಂತವಾಗಿತ್ತು ವಿಜಯನಗರ ಸಾಮ್ರಾಜ್ಯ ಅಂತ. ಯಾಕಂದ್ರೆ ಅವಾಗಿನ ಕಾಲದಲ್ಲಿ ರಸ್ತೆ ರಾಜಬೀದಿಗಳಲ್ಲಿ ಮುತ್ತು ರತ್ನ ವಜ್ರಗಳ ವ್ಯಾಪಾರಗಳು ಮಾರಾಟ ಮಾಡ್ತಿದ್ರಂತೆ. ಇವಾಗ ದೇಶ ವಿದೇಶಗಳಿಂದ ಬರೋ ಟೂರಿಸ್ಟ್ಗಳಿಗೆ ಕೊರಾಕಲ್ ರೈಡ್ ನಡೆಯುವ ಪಂಪಾ ನದಿ, ರಾಮಾಯಣ ಕಾಲದಲ್ಲಿ ರಾಮ ಲಕ್ಷ್ಮಣ ಹನುಮಂತ ಭೇಟಿಯಾದ ಸ್ಥಳ. ಹಂಪಿ ವಿಜಯನಗರ ಕಾಲದಿಂದಲೂ ಎಷ್ಟು ಧಾರ್ಮಿಕವಾಗಿ ಅನ್ನೋದಕ್ಕೆ ಕಲ್ಲಿನಲ್ಲಿ ಕೆತ್ತಿರುವ ಕೋಟಿ ಲಿಂಗೇಶ್ವರಗಳೇ ಸಾಕ್ಷಿ. ಸಂಗೀತ, ಕಲೆ ಮತ್ತು ವಿಜ್ಞಾನ ಎಷ್ಟು ಉನ್ನತ ಮಟ್ಟದಲ್ಲಿತ್ತು ಅನ್ನೋದಕ್ಕೆ ವಿಜಯ ವಿಠಲ ದೇವಸ್ಥಾನ ಕಂಬಗಳೇ ಸಾಕ್ಷಿ. ಯಾಕಂದ್ರೆ ಅಲ್ಲಿರುವುದು ಪ್ರಪಂಚನೇ ಅಚ್ಚರಿಗೊಳಿಸುವಂತಹ ಸಂಗೀತ ಕಂಬಗಳು. ವಿಜಯನಗರದ ವೈಭವ ಇನ್ನೂ ಉಸಿರಾಡ್ತಿದೆ ಅಂದ್ರೆ ಅದು ಹಂಪಿಯಿಂದ.